ಡೈಲಿ ವ್ಲಾಗ್ ಸೀರೀಸ್ನ ಡೇ 3ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಗೋಯ್ತು. ಟೈಮು ಆಗ್ಲೇ 5:31 ಆಗ್ಬಿಟ್ಟಿತ್ತು. ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ಇದ್ಕೊಂಡೆ. ಒಳ್ಳೆ ವ್ಯೂ ಸಿಕ್ತಿತ್ತು. ಫ್ರೆಶ್ ಅಪ್ ಆಗ್ಬಿಟ್ಟು ಮುಖ ತೊಳ್ಕೊಂಡು ಮನೆ ಒಳಗೆ ಎಂಟ್ರಿ ಕೊಟ್ಟೆ. ಅಮ್ಮ ಜೊತೆ ಮೆಡಿಟೇಷನ್ ಮಾಡಕ್ ಕೂತ್ಕೊಂಡೆ. ಮೆಡಿಟೇಷನ್ ಮಾಡಕ್ ಹೋದೆ. ಫುಲ್ಲು ನಿದ್ದೆ ಎಳಿತಾ ಇತ್ತು. ನಮ್ಮ ತಮ್ಮ ತಲೆ ಮೇಲೆ ಜಗತ್ ಬಿದ್ದೋಗ್ಬಿಟ್ಟೈತೆ ಅನ್ನೋ ಥರ ರೇಂಜಿಗೆ ಬರೀತಾ ಕುತ್ಕೊಂಡ್ಬಿಟ್ಟವನೆ. ಎಲ್ಲ ಮುಗಿಸ್ಕೊಂಡು ಶಿಸ್ತಾಗೆ ವಾಕಿಂಗಿಗೆ ಎಂಟ್ರಿ ಕೊಟ್ಟೆ. ವಾಕಿಂಗ್ ಮಾಡಕ್ ಹೋಗೋಣ, ಲೆಟ್ಸ್ ಗೋ. ವಾಕಿಂಗ್ ಹೋಗ್ತಾ ಇದ್ದೆ. ಸೂರ್ಯ ನೋಡಿದ್ರೆ ನಮ್ಗಿಂತ ಲೇಟಾಗಿ ಎದ್ದೇಳ್ತಾ ಇದ್ದಾನೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನ್ ಅಣ್ಣಟಮ್ಮ ಗುರು, ಸೂರ್ಯ ಇನ್ನ ಬಂದಿಲ್ಲ, ಚಂದ್ರ ಇನ್ನ ಮುಳುಗಿಲ್ಲ. ಚಂದ್ರ ಇಲ್ಲೇ ಅವನೇ, ಸೂರ್ಯ ಇನ್ನ ಬೆಳಗ್ತಾವನೆ. ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಮನೆ ತನಕ ಬಂದವನೇ ಗುರು ಇವನು. ಏನು ಫ್ಯಾನ್ ಫಾಲೋವರ್ಸ, ಏನ್ ಕತೆ? ಆಮೇಲೆ ಗೊತ್ತಾಯ್ತು ನಮ್ ಚಾರ್ಲಿ ಫ್ರೆಂಡು. ಯಪ್ಪ, ಇನ್ನೊಂದ್ಸಾರಿ ಬೇರೆ ಯಾರದೇ ಪ್ರಾಣದ ಜೊತೆ ಆಟ ಆಡಿದ್ರು ನಾನ್ ನಿನ್ ಪ್ರಾಣದ ಜೊತೆ ಫುಟ್ಬಾಲ್ ಆಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ರೆಗ್ಯುಲರ್ ಆಗಿ ಸೀದಾ ಹೋಗಿ ಕಿಚನ್ಗೆ ಬಿಸಿ ನೀರನ್ನ ತಗೊಂಡು ಲೋಟ ಕೊಯ್ಕೊಂಡು ಕುಡ್ದೆ. ಕಸ ಗುಡ್ಸ್ಬೇಕಾದ್ರೆ ನಕರ ಮಾಡ್ತಾ ಇದ್ದ. ಅದಕ್ಕೆ ಕಬೋರ್ಡ್ ಎಲ್ಲ ಶಿಸ್ತಾಗಿ ಒಳಗಾಕ್ಬಿಟ್ಟೆ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದ್ಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಪರೇ ಇಲ್ದೆ ನಿನ್ನ ಓಡಿಸ್ತೀನಿ. ಓಕೆ, ಸೊ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಕ್ಕೆ. ಸೊ ಓಕೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ? ಹೆಣ್ಮಗು ಗೈಸ್, ಹೆಣ್ಮಗು. ಓಕೆ, ಗಾಡಿಲಿ ಬಂದು ದೇವಸ್ಥಾನಕ್ಕೆ ಇಳಿದು ದೇವಸ್ಥಾನದಲ್ಲಿ ನಮಗೂ ನಿಮಗೂ ಎಲ್ಲ ಸೇರಿಸಿ ಅರ್ಚನೆ ಮಾಡಿಸ್ಕೊಂಡು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಶಿಸ್ತಾಗೆ ಪ್ರಸಾದ ತಿನ್ನಕ್ಕೆ ಬಂದೆ. ಪ್ರಸಾದ ನಾನು ಒಬ್ಬನೇ ತಿಂತಾ ಇದ್ದೀನಿ, ನಿಮಗಿಲ್ಲ, ಹೊಟ್ಟೆ ನೋವು ಮಾಡಬೇಡಿ ನನಗೆ. ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಸಂತೆ ಮಾಡಕ್ಕೆ ಬಂದೆ ಗೈಸ್. ಇಲ್ಲಿ ಸಂತೆ ಮಾಡಬೇಕಿತ್ತು. ಆಲ್ ರೈಟ್, ಸಂತೆ ಎಲ್ಲ ಮುಗಿಸ್ಕೊಂಡಾಯ್ತು. ಸಂತೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ಸೀದಾ ಮನೆಗೆ ಹೋಗೋದೆ. ಸೊ ಗೈಸ್, ಫೈನಲಿ ನಾನು ಮನೆಗೆ ರೀಚ್ ಆದೆ. ಮನೆಗೆ ರೀಚ್ ಆದಮೇಲೆ ನೋಡಿ ನಮ್ಮಮ್ಮ ಏನು ಮಾಡ್ತವ್ರೆ, ಇವಾಗ ಟಿಫನ್ ಮಾಡ್ತವ್ರೆ. ಏನು ಹೇಳೋಕ್ಕಾಗಲ್ಲ, ಅವ್ರಿಗೆ ದೊಡ್ಡವರು. ಸೊ ಗೈಸ್, ರೀಲ್ಸ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು. ಸೊ ರೀಲ್ಸ್ ಮಾಡಬೇಕಿತ್ತು. ಅಮ್ಮ ವೀಡಿಯೋ ಮಾಡ್ತಾಯಿದ್ರು, ನಾನು ರೀಲ್ಸ್ ಮಾಡ್ತಾಯಿದ್ದೆ. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ವೀಡಿಯೋ ಮಾಡೋದಕ್ಕೆ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರು ಮೂವಿ ನೋಡ್ಕೊಂಡು ಕೂತ್ಕೊಂಡ್ವಿ. ಒಳ್ಳೆ ಥ್ರಿಲ್ಲಿಂಗ್ ಮೂವಿ ಇತ್ತು, ಡಕ್ಕು ಆಯ್ತಂತ. ಮಸ್ತಾಗಿತ್ತು ಗೈಸ್. ಮೂವಿ ನೋಡಿ ರೆಸ್ಟ್ ಎಲ್ಲ ತಗೊಂಡು ಇವಾಗ ವರ್ಕಿಗೆ ಲಾಗಿನ್ ಆಗಿದ್ದೀನಿ ಗಾಯ್ಸ್. ವರ್ಕ್ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಏನೋ ಥಿಂಕ್ ಬಂತು, ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಏನಂತ ನನಗೂ ಗೊತ್ತಿಲ್ಲ ಗೈಸ್, ಯಾಕಂದರೆ ನಾನೇನು ಥಿಂಕೇ ಮಾಡ್ತಾಯಿಲ್ಲ. ಸೊ ವರ್ಕ್ ಮಾಡಬೇಕಾದ್ರೆ ಸಂಜೆ ಆಗೋಗಿತ್ತು. ಅದಕ್ಕೆ ಹೋಗಿ ಮುಖ ಎಲ್ಲ ತೊಳ್ಕೊಂಬಂದೆ. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಗೈಸ್ ಯಾವತ್ತಿದ್ರು. ಯಾಕಂದರೆ ಬೇರೆಯವರೆಲ್ಲ ಗೇಲಿ ಮಾಡ್ತಾರೆ ಅಂತ ನೀವು ಮಾಡಬೇಕಾಗಿರೋ ಸಾಧನೆನ ಯಾವತ್ತೂ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಸಾಕು, ನೀವೇನಾದರೂ ಗೆಲ್ಬೋದು. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಶಿಸ್ತಾಗಿ ಬಂದು ಕೂತ್ಕೊಂಡೆ ಗೈಸ್ ಲಾಗಿನ್ ಆಗೋಕ್ಕೆ. ಯಾಕಂದರೆ ನಂದು ಇವತ್ತು ಈವ್ನಿಂಗ್ ಶಿಫ್ಟ್ ಇತ್ತು. ವರ್ಕ್ ಯಾಕೋ ತುಂಬ ಬೋರ್ ಹಿಡಿತಿತ್ತು ಗೈಸ್. ಸೊ ನಾನು ನಮ್ಮಮ್ಮ ನಮ್ಮ ತಮ್ಮ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದ್ವಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮರೀದೆ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಏನಾದರೂ ಮಾಡಬೇಕಂದ್ರೆ ಕಾಮೆಂಟ್ ಮಾಡಿ. ಬಾಯ್.